ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ಸೊ ಜಸ್ಟ್ ಮರ್ಯಾದೆ ಪ್ರಶ್ನೆ ಸಿನಿಮಾನ ನೋಡ್ಕೊಂಡು ಬಂದಿದ್ದು. ಸುಮಾರು ಒಳ್ಳೊಳ್ಳೆ ವಿಚಾರಗಳಿದೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ. ಮೊದಲನೇದು ಅವ್ರು ಏನು ಅಂದ್ಕೊಂಡಿದ್ರು ಕಾನ್ಸೆಪ್ಟ್ ಡೆಲಿವರಿ ಮಾಡಬೇಕು ಅಂತ, ಅಂದರೆ ಕುಡಿದು ಓಡಿಸೋದ್ರಿಂದ ಎಷ್ಟೆಲ್ಲ ಅಪಘಾತಗಳಾಗತ್ತೆ, ಎಷ್ಟೆಲ್ಲ ತೊಂದರೆಗಳಾಗತ್ತೆ, ನೋವುಗಳಾಗತ್ತೆ, ಎಷ್ಟು ಜೀವ ಎಲ್ಲ ಹೋಗಿರೋದನ್ನು ನಾವು ನೋಡ್ತಾನೆ ಬರ್ತಾಯಿದ್ದೀವಿ. ಸೊ ಬರೀ ಕುಡಿದು ಓಡಿಸೋದಷ್ಟೇ ಅಲ್ಲ, ಓಡಿಸುವಾಗ ನಾರ್ಮಲಾಗಿ ಓಡಿಸುವಾಗ್ಲೂ ತುಂಬ ಕೇರ್ಫುಲ್ಲಾಗಿರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎರಡನೇದು, ಐ ಥಿಂಕ್ 5 ಜನ ಹುಡುಗರ ಕ್ಯಾರೆಕ್ಟರ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಎಸ್ಪೆಷಲಿ ಸತೀಶ್, ಸೂರಿ, ಮಂಚನ್ ಕ್ಯಾರೆಕ್ಟರು, ಅವ್ರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ. ಆ್ಯಂಡ್ ದ ವೇ ಅವರು ಜೊತೆಗೆ ನಿಲ್ಲೋದು ಆ್ಯಂಡ್ ಇಟ್ಸ್ ವೆರಿ ನೈಸ್. ಅಂದರೆ ಒಂದು ಮೇಜರ್ ಟ್ವಿಸ್ಟ್ ಬರುತ್ತೆ, ಅದರಿಂದ ಐ ಥಿಂಕ್ ಸಿನಿಮಾ ಬೇರೆ ಥರನೇ ಹೋಗುತ್ತೆ. ಆ್ಯಂಡ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನನಗೆ ಹೋಗ್ತಾ ಇದ್ದಿದ್ದೇ ಗೊತ್ತಾಗಲಿಲ್ಲ. ಆ್ಯಂಡ್ ಒಂದೊಂದು ಎಲಿಮೆಂಟೂ ಡೈಲಾಗ್ಗಳಲ್ಲಿ ನಗುನೂ ಬರ್ಸತ್ತೆ. ಆ್ಯಂಡ್ ಥರ ತೀರಾ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಕನೆಕ್ಟ್ ಆಗುವಂಥ ಸಿನಿಮಾ ಮರ್ಯಾದೆ ಪ್ರಶ್ನೆ. ನಾಗರಾಜ್ ಸರ್, ಕಂಗ್ರ್ಯಾಚುಲೇಷನ್ಸ್, ತುಂಬ ಒಳ್ಳೆ ಸಿನಿಮಾನ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಡೀ ಸಿನಿಮಾದಲ್ಲಿ ಮಾಡಿರುವಂಥ ಪ್ರತಿಯೊಬ್ಬರು ಕಲಾವಿದರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಡಿಯನ್ಸಿಗೆ ಇಷ್ಟೇ ಕೇಳೋದು, ಸಿನಿಮಾನ ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಯಾಕಂದರೆ ತುಂಬ ಒಳ್ಳೆ ಸಿನಿಮಾ ಮಾಡಿದಾಗ ಐ ಥಿಂಕ್ ನಮ್ಮೆಲ್ಲರ ಸಪೋರ್ಟ್ ಇಡೀ ತಂಡಕ್ಕೆ ಸಿಕ್ಕಿದಾಗ ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾನೆ ಹೋಗುತ್ತೆ. ಪ್ರದೀಪಾ, ಮೆನಿ ಕಂಗ್ರ್ಯಾಚುಲೇಷನ್ಸ್. ಇದೇ ಥರ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು, ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ನಲ್ಲಿ ಬರಲಿ ಅಂತ ಹೇಳ್ತಾ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.